ನಾನು ಮಾಡಿದ್ರೆ ಬಿಸ್ನೆಸ್ಸೇ ಮಾಡೋದು, ಅವ್ರ ಕೆಳಗೆ ಯಾವತ್ತೂ ಕೆಲಸ ಮಾಡಲ್ಲ ಅಂತ ಹೇಳೋರು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಜೆಪ್ಟೋದಲ್ಲಿ ಕೆಲಸ ಮಾಡ್ತಿದ್ದ ವ್ಯಕ್ತಿ ಇವತ್ತು ಆ ಕೆಲಸ ಬಿಟ್ಟು ಇನ್ವೆಸ್ಟರ್ಸ್ ಹತ್ರ 45 ಕೋಟಿ ಇನ್ವೆಸ್ಟ್ಮೆಂಟ್ ಅಮೌಂಟ್ ತಗೊಂಡು ಇವತ್ತು ಅವನದೇ ಆದ ಒಂದು ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾನೆ. ಆಕ್ಚುಲಿ ಒಂದು ಫೈನಾನ್ಸ್ ಬ್ಯಾಕ್ ಗ್ರೌಂಡ್ ಆಗಿರುತ್ತೆ. ಫೈನಾನ್ಸ್ ಅಲ್ಲಿ CFA ಕಂಪ್ಲೀಟ್ ಮಾಡೋದು ಪ್ರತಿಯೊಬ್ಬರು ಡ್ರೀಮ್ ಆಗಿರುತ್ತೆ. ಅದೇ ರೀತಿ ಇವನು ಕೂಡ CFA ನ ಕಂಪ್ಲೀಟ್ ಮಾಡ್ತಾನೆ, ಲೆವೆಲ್ 1 ಲೆವೆಲ್ 2 ನ ಕಂಪ್ಲೀಟ್ ಮಾಡ್ತಾನೆ, ಲೆವೆಲ್ 3 ನ ಕಂಪ್ಲೀಟ್ ಮಾಡಕ್ ಆಗಲ್ಲ ಅಂತ ಕೋರ್ಸ್ ನ ಬಿಟ್ಬಿಡ್ತಾನೆ. ಆಮೇಲೆ ಜೆಪ್ಟೋದಲ್ಲಿ ಹೋಗಿ ಕೆಲಸಕ್ಕೆ ಸೇರ್ಕೊಂತಾನೆ. ಜೆಪ್ಟೋ ಒಂದು ಹೊಸ ಕಂಪನಿ ಆಗಿರೋದ್ರಿಂದ ಇವನು ಆ ಕಂಪನಿಯಿಂದ ತುಂಬಾ ವಿಷಯಗಳನ್ನ ಕಲಿತಾನೆ. ಯಾಕಂದ್ರೆ ಕಂಪನಿ ಹೊಸದಾಗಿ ಬೆಳೀತಿರೋದ್ರಿಂದ ಅಲ್ಲಿ ಪ್ರತಿಯೊಬ್ಬರು ಕೂಡ ಇಂಪಾರ್ಟೆಂಟ್ ಆಗಿರ್ತಾರೆ. ಅದೇ ರೀತಿ ಇವನು ನಾರ್ಮಲ್ ಕೆಲಸದಾಗಿ ಸೇರ್ಕೊಂಡು ಸ್ವಲ್ಪ ದಿವಸದಲ್ಲೇ ಮ್ಯಾನೇಜರ್ ಪೋಸ್ಟ್ಗೆ ಹೋಗ್ತಾನೆ, ಅದರಿಂದ ವೈಸ್ ಪ್ರೆಸಿಡೆಂಟ್ ಪೋಸ್ಟ್ಗೆ ಹೋಗ್ತಾನೆ. ಆಮೇಲೆ ಇವನಿಗೆ ಈ ಬಿಸ್ನೆಸ್ ಹೆಂಗ್ ವರ್ಕ್ ಆಗುತ್ತೆ, ಜನ ಯಾಕೆ ನಮ್ಮನ್ನ ಚೂಸ್ ಮಾಡ್ತಾರೆ, ಜನಗಳಿಗೆ ಏನ್ ಬೇಕು ಪ್ರತಿ ಒಂದು ತಿಳ್ಕೊಂಡು ಇವನ ಕೆಲಸನ ಬಿಟ್ಟು 2024ರಲ್ಲಿ ಸ್ನ್ಯಾಬಿಟ್ ಅನ್ನೋ ಒಂದು ಕಂಪನಿನ ಸ್ಟಾರ್ಟ್ ಮಾಡ್ತಾನೆ. ಈ ಕಂಪನಿ ಏನ್ ಮಾಡುತ್ತೆ ಅಂದ್ರೆ ನಾವು ಡೈಲಿ ಯೂಸ್ ಮಾಡೋ ಕೆಲಸನ ಈಸಿ ಮಾಡುತ್ತೆ. ಅಂದ್ರೆ ಈ ಕಂಪನಿ ಆಪ್ ಇಂದ ನಾವು ಅಡುಗೆ ಮಾಡೋರನ್ನ ಕರೆಸ್ಕೊಬಹುದು, ಬಾತ್ರೂಮ್ ಕ್ಲೀನ್ ಮಾಡೋರನ್ನ ಕರೆಸ್ಕೊಬಹುದು, ಕಸ ಹೊಡೆಯೋರನ್ನ ಕರೆಸ್ಕೊಬಹುದು, ನೆಲ ಒರೆಸೋರನ್ನ ಕರೆಸ್ಕೊಬಹುದು. ಪ್ರತಿ ಒಂದು ಕೂಡ ಈ ಅಪ್ಲಿಕೇಶನ್ ಅಲ್ಲಿ ಅವೈಲೇಬಲ್ ಇದೆ. ನೀವು ಕೇಳಬಹುದು, ಗುರು ಇದಕ್ಕೆಲ್ಲ ಯಾವನಾದ್ರೂ ಆಪ್ ಯೂಸ್ ಮಾಡ್ತಾನ ಗುರು, ನಮ್ಮ ಕೆಲಸ ನಾವೇ ಮಾಡ್ಕೊಂತೀವಿ ಅಂತ. ಆದ್ರೆ ಮೆಟ್ರೋ ಸಿಟಿಗಳಲ್ಲಿ ಇದರ ಅವಶ್ಯಕತೆ ತುಂಬಾ ಇದೆ. ಈ ತರದೊಂದು ಅವಶ್ಯಕತೆ ಇದೆ ಅಂತ ಗೊತ್ತಾಗಿದ್ದೆ ಇವನು ಜೆಪ್ಟೋ ಕಂಪನಿನಲ್ಲಿ ಕೆಲಸ ಮಾಡಿದ್ಕೆ. ಅದೇ ರೀತಿ ನೀವು ನಾನು ಎಲ್ಲೂ ಕೆಲಸ ಮಾಡಲ್ಲ, ನಾನು ಮಾಡಿದ್ರೆ ಬಿಸ್ನೆಸ್ ಮಾಡೋದು, ನಾನು ಅವ್ರ ಕೆಳಗೆ ಕೆಲಸ ಮಾಡಲ್ಲ ಅಂತ ಏನಾದ್ರು ಮೈಂಡ್ ಸೆಟ್ ಇದ್ರೆ ಫಸ್ಟ್ ಅದನ್ನ ತೆಗೆದಾಕಿ ನೀವು ಬಿಸ್ನೆಸ್ ಮಾಡ್ಬೇಕಂದ್ರೆ ಯಾವ ತರ ಬಿಸ್ನೆಸ್ ಮಾಡ್ಬೇಕಂತಿದ್ರಲ್ಲ ಅವ್ರ ಕೆಳಗೆ ಹೋಗಿ ಕೆಲಸ ಮಾಡಿ, ಯಾವ್ಯಾವ ರೀತಿ ವರ್ಕ್ ಆಗುತ್ತೆ, ಹೆಂಗ್ ವರ್ಕ್ ಆಗುತ್ತೆ ಪ್ರತಿ ಒಂದು ತಿಳ್ಕೊಂಡು ಆಮೇಲೆ ಬಿಸ್ನೆಸ್ ಮಾಡಿ. ಇದರಿಂದ ನೀವು ಫೇಲ್ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಸೋಷಿಯಲ್ ಮೀಡಿಯಾ ನೋಡ್ಬಿಟ್ಟು, ಯೂಟ್ಯೂಬ್ ನೋಡ್ಬಿಟ್ಟು ದಯವಿಟ್ಟು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಡಿ.